ನಾನು ಯಾಕೆ ಈ ಮಾತನ್ನ ಹೇಳ್ದೆ ಅಂದ್ರೆ, ಇವತ್ತು ನಾನು ಆರೋಗ್ಯಕರ ಅಡಿಗೆಯಲ್ಲಿ ಸೀಬೆ ಹಣ್ಣಿನ ಸಲಾಡ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನೀವೇನಾದ್ರೂ ಆಫೀಸ್ಗೆ ಹೋಗ್ತಾ ಇದ್ರೆ, ಜಾಬ್ಗೆ ಹೋಗ್ತಾ ಇದ್ರೆ, ನಿಮ್ಮ ಬಾಸ್ ಏನಾದ್ರು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ರೆ ಅವ್ರಿಗೆ ನೀವು ಪಟ್ಟ ಅಂತ ಈ ಸೀಬೆ ಹಣ್ಣಿನ ಸಲಾಡ್ ಮಾಡ್ಕೊಟ್ಟು ನೋಡಿ. ಯಾಕಂದ್ರೆ ಈ ಸೀಬೆ ಹಣ್ಣಲ್ಲಿ ಹೈಪರ್ ಟೆನ್ಷನ್ ಕಡಿಮೆ ಮಾಡುವಂತ ಗುಣ ಇದೆ. ಹಾಗೆ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಈ ತರದ್ದು ಸಲಾಡ್ ಕಲ್ತಿದ್ರೆ ತುಂಬಾ ಲಾಭ. ಕೆಲವೊಮ್ಮೆ ಊಟಕ್ಕೆ ಇದು ಆಲ್ಟರ್ನೇಟ್. ಯಾಕಂದ್ರೆ ವಾರದಲ್ಲಿ ಒಂದ್ಸಾರಿನಾದ್ರೂ ನೀವು ಒಂದು ಹೊತ್ತು ಈ ಸಲಾಡ್ನ ತಿಂದು ನೋಡಿ, ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಾಗತ್ತೆ. ಬನ್ನಿ ಹಾಗಾದ್ರೆ ಸೀಬೆ ಹಣ್ಣಿನ ಸಲಾಡ್ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಸೀಬೆಹಣ್ಣು, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ, ಮರಗೆಣಸು, ಮೆಣಸು ಪುಡಿ, ಪುದೀನ, ನಿಂಬೆ ರಸ, ಬಾದಾಮಿ, ಚೆರ್ರಿ, ಉಪ್ಪು. ಇದೇನ್ ಗೊತ್ತಲ್ವಾ ನಿಮ್ಗೆ? ಸೀಬೆ ಹಣ್ಣು. ಇದನ್ನ ಇನ್ನೂ ಒಂಥರ ಕರೀತಾರೆ ಪೇರ್ಲಣ್ಣು ಅಂತ. ಇದನ್ನ ತಿನ್ನೋದ್ರಿಂದ ಏನಾಗುತ್ತೆ? ತುಂಬಾ ಲಾಭ ಇದೆ. ಇದನ್ನ ತಿನ್ನೋದ್ರಿಂದ ಹೈಪರ್ ಟೆನ್ಷನ್ ಇರುತ್ತೆ ನೋಡಿ, ಅದು ಕಡಿಮೆ ಆಗುತ್ತೆ. ಹಾಗೆಯೇ ಒಬಿಸಿಟಿ ಕಡಿಮೆ ಆಗುತ್ತೆ ಇದನ್ನ ತಿನ್ನೋದ್ರಿಂದ. ಸೊ ಇವತ್ತು ನಾನು ನಿಮ್ಗೆ ಸಲಾಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಗೊತ್ತಲ್ವಾ? ಆಲ್ರೆಡಿ ನಿಮಗೆ ಪರಿಚಯ ಮಾಡಿಸಿದ್ದೀನಿ ಈ ಅಡುಗೆದು. ಈಗ ನಾನು ಮರಗೆಣಸನ್ನ ಸಲಾಡ್ ಕೂಡ ಬಳಸ್ತಾ ಇದ್ದೀನಿ, ಬೇಯಿಸಿ ತಗೊಂಡಿರೋದು. ಇದು ಇಷ್ಟೇ. ನೀವು ಇದನ್ನ ರೌಂಡ್ ರೌಂಡ್ ಕಟ್ ಮಾಡ್ಬೇಕಂತ ಏನಿಲ್ಲ, ಯಾವ ಆಕಾರದಲ್ಲೂ, ಬಟ್ ಚಿಕ್ಕ ಪೀಸ್ ಇರ್ಬೇಕಷ್ಟೇ. ಇಲ್ಲ ನೀವು ಇದನ್ನ ಸ್ಮ್ಯಾಶ್ ಮಾಡಿದ್ರೂ ನಡೆಯುತ್ತೆ. ಇದು ನೀರ್ ಸೌತೆಕಾಯಿ. ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಆಮೇಲೆ ಈ ಸೈಡ್ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಈ ತರ ತಿಕ್ಬಿಟ್ಟು ಕಹಿ ತೆಗ್ದಿದ್ದೀನಿ. ಇದು ಅಷ್ಟೇ, ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಇರಲಿ. ಸಲಾಡಲ್ಲಿ ಹೆಚ್ಚಾಗಿ ಹಾಗೆ ಉಪ್ಪು ಖಾರ ಹಾಕೊಂಡು ತಿನ್ನುವಂಥ ಪದಾರ್ಥ ಇದೆ ಅಲ್ವಾ? ಯಾಕಂದರೆ ಸೌತೆಕಾಯಿ ಆಯಿತು, ಸೀಬೆಹಣ್ಣು ಆಯಿತು, ಹಾಗೆ ಮರಗೆಣಸಿಗೂ ಕೂಡ ಕೆಲವರು ಬೆಂದ ಮೇಲೆ ಉಪ್ಪು ಖಾರ ಹಾಕೊಂಡು ತಿಂತಾರೆ. ಈಗ ಒಂದು ಬೌಲ್ಗೆ ಕಟ್ ಮಾಡಿರುವಂಥ ಪದಾರ್ಥನ ಹಾಕಬೇಕು. ಇದಕ್ಕೆ ಹಸಿ ಈರುಳ್ಳಿ, ಹಾಗೆ ಕೊತ್ತಂಬರಿ ಕೂಡ ಸ್ವಲ್ಪ, ಪುದೀನ, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಈ ಸಲಾಡ್ಗೆ ಮಾಮೂಲಿ ಉಪ್ಪನ್ನು ಬಳಸ್ಬೋದು, ಇಲ್ಲಾಂದರೆ ಸೇಂದ್ರ ಲವಣ ಅಂತ ಬರುತ್ತೆ, ಅದನ್ನು ಕೂಡ ಬಳಸ್ಬೋದು. ಚೆನ್ನಾಗಿ ಕಲಿಸ್ಬೇಕು. ನಿಂಬೆಹಣ್ಣು ಕಟ್ ಮಾಡ್ತಾ ಇದ್ದೀನಿ, ಹಾಗೆ ಹಾಕಲ್ಲ, ರಸ ಅಷ್ಟೇ ಹಾಕಬೇಕು.
ಥರ ಒಂದು ಪ್ಲೇಟಲ್ಲಿ ಇಟ್ಮೇಲೆ ಕಲಸಿರುವಂಥದ್ದೆಲ್ಲ ಮಧ್ಯೆ ಹಾಕಬೇಕು. ಚೆರ್ರಿ ಇಡ್ತಾ ಇದ್ದೀನಿ. ಬಾದಾಮ್ ಕೂಡ. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕ್ಯೂಟಾಗಿ ಕಾಣೋ ಥರ ಸೀಬೆ ಹಣ್ಣಿನ ಸಲಾಡ್ ಮಾಡೋದನ್ನ ತೋರಿಸಿದ್ದೀನಿ. ಮನೆಯಲ್ಲಿ ಇದನ್ನ ತಪ್ಪದೆ ಮಾಡಿ ನೋಡಿ. ಆರೋಗ್ಯ ಕೂಡ ಸುಧಾರಿಸುತ್ತೆ, ಹಾಗೆ ನಿಮ್ಗೊಂದು ಟೇಸ್ಟು ಸಿಕ್ಕಾಗತ್ತೆ. ಸೀಬೆ ಹಣ್ಣಿನ ಸಲಾಡ್ ಮಾಡುವ ವಿಧಾನ: ಗ್ಲಾಸ್ ಬೌಲ್ನಲ್ಲಿ ಅರ್ಧ ಕಪ್ಪಷ್ಟು ಮರಗೆಣಸು, ಅರ್ಧ ಕಪ್ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಪ್ಲೇಟ್ನಲ್ಲಿ ರೌಂಡ್ ಆಗಿ ಕಟ್ ಮಾಡಿದ ಸೀಬೆ ಹಣ್ಣನ್ನು ಇಟ್ಟು ಮಧ್ಯದಲ್ಲಿ ಬೌಲ್ನಲ್ಲಿರುವ ಮಿಶ್ರಣವನ್ನು ಹಾಕಿ ಮೇಲೆ ಚೆರ್ರಿ, ಬಾದಾಮಿಯನ್ನು ಅಲಂಕರಿಸಿ ಈಗ ಸೀಬೆ ಹಣ್ಣಿನ ಸಲಾಡನ್ನು ಸರ್ವ್ ಮಾಡಿ.